ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಇತ್ತೀಚೆಗೆ ಅಮೆರಿಕ ನಡೆಸಿದ ಮಿಲಿಟರಿ ಕ್ರಮ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಸಾವಿಗೀಡಾಗಿದ್ದಾರೆ. ಆದರೆ ಈ ದಾಳಿಯ ಪ್ಲಾನ್ ಹಲವು ದಿನಗಳ ಮುಂಚಿತವಾಗಿ ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಕಾರ್ಯಾಚರಣೆಯನ್ನ ಕೈಗೊಳ್ಳುವ ಮೊದಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಕಾಂಗ್ರೆಸ್ನ ಅತ್ಯಂತ ವಿಶೇಷ ಮತ್ತು ರಹಸ್ಯ ಗುಂಪನ್ನ ವಿಶ್ವಾಸಕ್ಕೆ ತೆಗೆದುಕೊಂಡರು. ಇದನ್ನ ಗ್ಯಾಂಗ್ ಆಫ್ 8 ಅಂತ ಕರೆಯಲಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅಮೆರಿಕ ಕಾಂಗ್ರೆಸ್ನ ಅನುಮೋದನೆ ಇಲ್ಲದೆಯೇ ವರ್ತಿಸಿದ್ದಾರೆಯೇ ಅನ್ನೋ ಪ್ರಶ್ನೆಗಳು ಎದ್ದ ಕಾರಣ ಇರಾನ್ ವಿರುದ್ಧದ ಜಂಟಿ ಅಮೆರಿಕ ಇಸ್ರೇಲಿ ಮಿಲಿಟರಿ ಕಾರ್ಯಾಚರಣೆಗೂ ಮುನ್ನ ಮಾರ್ಕ್ ರೂಬಿಯೋ ಗ್ಯಾಂಗ್ ಆಫ್ 8ಗೆ ವಿವರಿಸಿದ್ರು. ಇರಾನ್ ಮೇಲಿನ ದಾಳಿಗೂ ಮೊದಲು ಕಾರ್ಯದರ್ಶಿ ರೂಬಿಯೋ ಗ್ಯಾಂಗ್ ಆಫ್ 8ನ ಎಲ್ಲ ಸದಸ್ಯರನ್ನ ಕಾಂಗ್ರೆಸ್ ಅಧಿಸೂಚನೆಯನ್ನ ಒದಗಿಸಲು ಕರೆದ್ರು ಮತ್ತು ಅವರು 8 ಸದಸ್ಯರಲ್ಲಿ 7 ಜನರನ್ನ ತಲುಪಲು ಮತ್ತು ಅವರಿಗೆ ಮಾಹಿತಿ ನೀಡಲು ಸಾಧ್ಯವಾಯಿತು ಅಂತ ಹೇಳಿದ್ದಾರೆ. ಹಾಗಾದ್ರೆ ಗ್ಯಾಂಗ್ ಆಫ್ 8 ಅಂದ್ರೇನು? ಗ್ಯಾಂಗ್ ಆಫ್ 8 ಅನ್ನೋದು ಸೆನೆಟ್ ಮತ್ತು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಉನ್ನತ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ನಾಯಕರಿಂದ ಮಾಡಲ್ಪಟ್ಟ ಹಿರಿಯ ಯುಎಸ್ ಶಾಸಕರ ಗುಂಪು. ಯುಎಸ್ ಕಾನೂನಿನ ಪ್ರಕಾರ ಕಾರ್ಯನಿರ್ವಾಹಕ ಶಾಖೆ ಅವರಿಗೆ ರಹಸ್ಯ ಕಾರ್ಯಾಚರಣೆಗಳು ಮತ್ತು ಹೆಚ್ಚು ರಹಸ್ಯ ಗುಪ್ತಚರ ವಿಷಯಗಳ ಬಗ್ಗೆ ವಿವರಿಸಬೇಕು ಮತ್ತು ಮಿಲಿಟರಿ ಕ್ರಮ ಹತ್ತಿರದಲ್ಲಿದ್ದಾಗ ಅವರಿಗೆ ಸಾಮಾನ್ಯವಾಗಿ ಶ್ವೇತಭವನವು ತಿಳಿಸುತ್ತೆ. ಹಾಗಾದ್ರೆ ಈ ಗ್ಯಾಂಗ್ನ 8 ಸದಸ್ಯರು ಯಾರು? ಮೈಕ್ ಜಾನ್ಸನ್, ಯುಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಸ್ಪೀಕರ್. ಹಕೀಮ್ ಜೆಫ್ರೀಸ್, ಹೌಸ್ ಆಫ್ ಅಲ್ಪಸಂಖ್ಯಾತ ನಾಯಕ. ಜಾನ್ ತೂನೆ, ಸೆನೆಟ್ನ ಬಹುಮತದ ನಾಯಕ. ಚಕ್ ಶುಮರ್, ಸೆನೆಟ್ ಅಲ್ಪಸಂಖ್ಯಾತ ನಾಯಕ. ರಿಕ್ ಕ್ರಾಫೋರ್ಡ್, ಸದನದ ಗುಪ್ತಚರ ಸಮಿತಿಯ ಅಧ್ಯಕ್ಷರು. ಜಿಮ್ ಹ್ಯಾಮ್ಸ್, ಸದನದ ಗುಪ್ತಚರ ಸಮಿತಿಯ ಶ್ರೇಯಾಂಕಿತ ಸದಸ್ಯ. ಟಾಮ್ ಕಾಟನ್, ಸೆನೆಟ್ ಗುಪ್ತಚರ ಸಮಿತಿಯ ಅಧ್ಯಕ್ಷರು. ಮಾರ್ಕ್ ವಾರ್ನರ್, ಸೆನೆಟ್ ಗುಪ್ತಚರ ಸಮಿತಿಯ ಉಪಾಧ್ಯಕ್ಷರು. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಸಾವಿಗೀಡಾಗಿದ್ದಾರೆ. ಶನಿವಾರ ಬೆಳಗ್ಗೆ ಟೆಹರಾನ್ನಲ್ಲಿರುವ ತಮ್ಮ ಸರ್ಕಾರಿ ಆವರಣದಲ್ಲಿ ಸಲಹೆಗಾರರನ್ನ ಭೇಟಿಯಾಗುತ್ತಿದ್ದಾಗ ಖಮೇನಿ ಮೇಲೆ ದಾಳಿ ನಡೆಸಲಾಗಿದೆ. ಇಂತಹ ಬೃಹತ್ ಕಾರ್ಯಾಚರಣೆ ಸನ್ನಿಹಿತವಾಗಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ಈ ಕಾರ್ಯಾಚರಣೆಯನ್ನ ಇದುವರೆಗಿನ ಅತಿ ದೊಡ್ಡ ಮತ್ತು ಅತ್ಯಂತ ರಹಸ್ಯ ಮಿಲಿಟರಿ ಕಾರ್ಯಾಚರಣೆ ಅಂತ ಪರಿಗಣಿಸಲಾಗಿದೆ. ಡಿಸೆಂಬರ್ ಅಂತ್ಯದಲ್ಲಿ ಇರಾನ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗಳು ಭುಗಿಲೆದ್ದಾಗ ಇಡೀ ಘಟನೆ ಪ್ರಾರಂಭವಾಯಿತು. ಹಣದುಬ್ಬರ, ನಿರುದ್ಯೋಗ, ಕಠಿಣ ನಿಯಮಗಳಿಂದ ನಿರಾಶೆಗೊಂಡ ಜನ ಬೀದಿಗಿಳಿದ್ರು. ಪರಿಸ್ಥಿತಿ ಹದಗೆಡಿತು. ಇದು ಸರ್ಕಾರದ ಕಠಿಣ ಕ್ರಮಕ್ಕೆ ಕಾರಣವಾಯಿತು ಮತ್ತು ಸಾವಿರಾರು ಜನ ಸಾವಿಗೀಡಾದ್ರು ಅಂತ ವರದಿಯಾಗಿದೆ. ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾದರು. ಇಬ್ಬರು ನಾಯಕರು ಇರಾನ್ ಮೇಲಿನ ತಮ್ಮ ಭವಿಷ್ಯದ ಕಾರ್ಯತಂತ್ರವನ್ನ ಚರ್ಚಿಸಿದ್ರು. ಆರಂಭದಲ್ಲಿ ಕ್ಷಿಪಣಿಗಳು, ಮಿಲಿಟರಿ ಸ್ಥಾಪನೆಗಳನ್ನ ಮಾತ್ರ ಗುರಿಯಾಗಿಸುವುದು ಯೋಜನೆಯಾಗಿತ್ತು. ಆದರೆ ಇರಾನ್ನೊಳಗೆ ಹೆಚ್ಚುತ್ತಾ ಇರುವ ಪ್ರತಿಭಟನೆಗಳು, ಉದ್ವಿಗ್ನತೆಗಳು ಈ ಯೋಜನೆಯನ್ನ ಬದಲಾಯಿಸಿಬಿಟ್ಟವು. ಶನಿವಾರವೇ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದು ಯಾಕೆ? ಇರಾನ್ ಮೇಲೆ ದಾಳಿಯನ್ನ ಯಾವಾಗ ನಡೆಸಬೇಕೆಂದು ಅಮೆರಿಕ ಮತ್ತು ಇಸ್ರೇಲ್ ಮೊದಲೇ ನಿರ್ಧರಿಸಿದ್ವು. ಆ ದಿನ ಖಮೇನಿ ತಮ್ಮ ನಿವಾಸದಲ್ಲಿ ನಿಯಮಿತ ಸಭೆ ನಡೆಸ್ತಾ ಇದ್ದ ಕಾರಣ ಶನಿವಾರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಶನಿವಾರ ಬೆಳಗ್ಗೆ ಟೆಹರಾನ್ನಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಸುಪ್ರೀಂ ನಾಯಕ ಅಯತುಲ್ಲಾ ಅಲಿ ಖಮೇನಿ ತಮ್ಮ ಸರ್ಕಾರಿ ಆವರಣದಲ್ಲಿ ಹಾಜರಿದ್ರು. ಅವರ ಆಪ್ತ ಸಲಹೆಗಾರರೊಂದಿಗೆ ಸಭೆ ನಡೆಸ್ತಾ ಇದ್ರು. ಈ ವೇಳೆ ಅಮೆರಿಕ ಮತ್ತು ಇಸ್ರೇಲ್ ಖಮೇನಿ ಮೇಲೆ ದಾಳಿ ನಡೆಸಿದ್ದು, ಕ್ಷಿಪಣಿ ದಾಳಿಯ ವೇಳೆ ಖಮೇನಿ ಹತ್ಯೆಯಾಗಿದ್ದಾರೆ. ಇನ್ನು ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯ ಬಳಿಕ ಇರಾನ್ ಜನರನ್ನ ಉದ್ದೇಶಿಸಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು, ನೀವು ದೀರ್ಘಕಾಲದಿಂದ ಕಾಯ್ತಾ ಇದ್ದ ಸಹಾಯ ಈಗ ಬಂದಿದೆ. ಇದು ತಲೆಮಾರಿಗೆ ಒಮ್ಮೆ ಸಿಗುವ ಅವಕಾಶ. ಇದನ್ನ ವ್ಯರ್ಥ ಮಾಡಬೇಡಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ, ನಾವು ಬಾಹ್ಯವಾಗಿ ನಿಮಗೆ ಸಹಾಯ ಮಾಡಿದ್ದೇವೆ,
ಆಂತರಿಕವಾಗಿ ಸರ್ಕಾರವನ್ನ ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದು ನಾಗರಿಕರ ಕೈಲಿದೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ.